ನಡ್ರಿ, ನಿಮ್ಗೇನು ಇನ್ನೇನು ಆಗೋದಿಲ್ಲ. ಅವ್ರು ಯಾರು ಅವ್ರು ಏನು ಮಾತಿಲ್ಲ ತಿಳಿಸಿ ನಡ್ರಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, 2024-25ರಲ್ಲಿ ಈ ಬಿಜೆಪಿಯವರು ಇದಾರಲ್ಲ, ಇವರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ಅಂಕಿಅಂಶಗಳು ಹೇಳ್ತವೆ. 100 ರೂಪಾಯಿ ಕಲೆಕ್ಟ್ ಆದರೆ 12-13 ರೂಪಾಯಿ ಮಾತ್ರ ನಮಗೆ ಬರ್ತದೆ. ಇನ್ನು 87 ರೂಪಾಯಿ ಅವರೇ ಇಟ್ಕೋತಾರೆ. ಆಮೇಲೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳು ಮಾಡೋದು ಇರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಇದು ಪ್ರೆಜರ್ಸ್ ಇರ್ಬೋದು, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಇರ್ಬೋದು, ಎಲ್ಲ ಕರ್ನಾಟಕ ನಾವು ರಾಜ್ಯ. ಅವ್ರೇನು ಮಾಡ್ತಾರೆ? ದುಡ್ಡು ಕೊಟ್ಟಿಲ್ವಾ? ರಸ್ತೆಗಳು ದುಡ್ಡು ಕೊಟ್ಟಿಲ್ವಾ? ರೈಲ್ವೆ ಬ್ರಿಡ್ಜ್ಗಳು, ರೈಲ್ವೆ ನಾವು ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ರೈಲ್ವೆಗಳಿಗೆ ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ಪ್ರಾಜೆಕ್ಟ್ ಕಾಸ್ಟ್ನಲ್ಲಿ 50% ನಾವು ಕೊಡ್ತೀವಿ. ಆಮೇಲೆ ರೆವಿನ್ಯೂ ಬರ್ತದಲ್ಲ ರೈಲ್ವೆನಲ್ಲಿ, ಆ ರೆವಿನ್ಯೂ ಎಲ್ಲ ಅವರೇ ಇಟ್ಕೋತಾರೆ. ನಮ್ಗೇನು 1 ಪೈಸಾ ಕೊಡಲ್ಲ. ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ. ಈ ವರ್ಷ 23-24ಕ್ಕೆ 3,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ. ನಮ್ಗೇನಾದ್ರು 1 ರೂಪಾಯಿ ಕೊಡ್ತಾರ? ಆಮೇಲೆ ಬರೀ ಕರ್ನಾಟಕ ಒಂದರಲ್ಲೇ ರಸ್ತೆಗಳು ಮಾಡಲ್ಲ, ರೈಲ್ವೆ ಮಾಡಲ್ಲ, ಇಡೀ ದೇಶದಲ್ಲಿ ಮಾಡಬೇಕು. ರೈಲ್ವೆ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಸೆಂಟ್ರಲ್ ಲಿಸ್ಟಲ್ಲಿ ಬರೋದು. ನ್ಯಾಷನಲ್ ಹೈವೇ ಖರ್ಚು ಮಾಡ್ತಕ್ಕಂಥದ್ದು ಸೆಂಟ್ರಲ್ ಲಿಸ್ಟಲ್ಲಿ ಬರ್ತಕ್ಕಂಥದ್ದು ಅವ್ರು ಮಾಡಲೇಬೇಕು. ನೀವು 100ಕ್ಕೆ 87 ರೂಪಾಯಿ ಇಟ್ಕೋತೀರಲ್ಲ, ನಮ್ಗೆ ಎಷ್ಟು ಕೊಡ್ತಾ ಇದ್ದೀರಿ? ಈ ವರ್ಷ 23-24ಕ್ಕೆ 50,257 ಕೋಟಿ. ಬಜೆಟ್ ಗಾತ್ರ 45 ಲಕ್ಷ ಕೋಟಿ. ಗೌರ್ಮೆಂಟ್ ಆಫ್ ಇಂಡಿಯಾ 40 ಮುಂದಿನ ವರ್ಷಕ್ಕೆ ಅದು 24-25ಕ್ಕೆ 47 ಲಕ್ಷ, 23-24ಕ್ಕೆ 45 ಲಕ್ಷ. 18-19ರಲ್ಲಿ ಅವತ್ತು ಇದ್ದದಕ್ಕಿಂತ ಇವತ್ತು ಜಾಸ್ತಿ ಆಗಿದೆ. 24,42,000 ಕೋಟಿ ಇತ್ತು. ಅವತ್ತು ನಮಗೆ ಇನ್ನೂ ಜಾಸ್ತಿ ಬತ್ತಿತ್ತು. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮ್ಮ ಪಾಲು. ಈಗ ಬರೋದು, ಈ ವರ್ಷ ಬರೋದು 23-24ಕ್ಕೆ 45 ಲಕ್ಷ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ. ನಮ್ಗೆ ವಾಪಸ್ ಬರ್ತಕ್ಕಂಥದ್ದು 50,257 ಕೋಟಿ. 37,252 ಕೋಟಿ ತೆರಿಗೆ ಪಾಲು, 13,005 ಕೋಟಿ ನಮ್ಮ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಬರ್ತಕ್ಕಂಥ ಗ್ರಾಂಟ್ಸ್. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಗ್ರಾಂಟ್ಸ್ ಬರ್ತಾವಲ್ಲ, ಅವು ಕೂಡ ಪ್ರತಿ ವರ್ಷ ಕಡಿಮೆ ಆಗ್ತಾ ನಮಗೆ ಬರ್ತಕ್ಕಂಥ ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು ಹೆಚ್ಚಾಗುತ್ತೆ. ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು ಜಾಸ್ತಿ ಆಗುತ್ತೆ. ಮೊದಲು ನಾವು ಹಿಂದೆ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 80% 75% ಇತ್ತು. 80% 70% ಕೇಂದ್ರ ಸರ್ಕಾರದ ಪಾಲು. ಈಗ 40%, 45%, 50% ಅವ್ರ ಪಾಲು ಆಗ್ಬಿಟ್ಟದೆ. ನಾವು ಇದಕ್ಕೆ ಕೊಡಬೇಕು. ಈಗ ನಿಮಗೆ
ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಮೊನ್ನೆ ಅದಕ್ಕೆ ಆಮೇಲೆ ಬರ್ತೀನಿ, ಇದ್ರು ರಸ್ತೆಗಳು ಮಾಡಿರೋದು ಅಂತ ಇವರು ಬಹಳ ಹೇಳ್ಕೋತಾರಲ್ಲ, ನಾವು ರಸ್ತೆ ಮಾಡಿಕೊಟ್ಟಿದ್ದೀವಿ ಅಂತ. 2005 ಮಾರ್ಚ್ನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ರಸ್ತೆಗಳ ಉದ್ದ 3843 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ದದ್ದು. ಮಾರ್ಚ್ 2014ಕ್ಕೆ 6177 ಕೋಟಿ ಅಲ್ಲ 77 ಕಿಲೋಮೀಟರ್. ಮಾರ್ಚ್ 2018ಕ್ಕೆ 6991 ಕಿಲೋಮೀಟರ್. ಈಗ ಮಾರ್ಚ್ 23ಕ್ಕೆ ಎಷ್ಟಿದೆಯಪ್ಪ ಅಂತಂದ್ರೆ 8037 ಕಿಲೋಮೀಟರ್. ಅದರ್ಥ 1860 ಕಿಲೋಮೀಟರ್ ರಸ್ತೆ 2018ರಿಂದ 23ವರೆಗೆ ಮಾಡಿಕೊಟ್ಟಿದ್ದಾರೆ. ಅದೇ ಗುಜರಾತ್ನಲ್ಲಿ 3191 ಕಿಲೋಮೀಟರ್, ನಮಗೆ ಬರೀ 1860 ಕಿಲೋಮೀಟರ್. ಗುಜರಾತ್ಗೆ 3191 ಕಿಲೋಮೀಟರ್. ಮಹಾರಾಷ್ಟ್ರಕ್ಕೆ ಗಡ್ಕರಿ ಮಹಾರಾಷ್ಟ್ರದವರು, ಅವ್ರು ಮಾಡಿರೋದು 12210 ಕಿಲೋಮೀಟರ್, ನಮಗೆ 1860 ಕಿಲೋಮೀಟರ್. ಉತ್ತರ ಪ್ರದೇಶಕ್ಕೆ 4314 ಕಿಲೋಮೀಟರ್. ಮಧ್ಯಪ್ರದೇಶಕ್ಕೆ 3989 ಕಿಲೋಮೀಟರ್. ಇಲ್ಲೂ ಅನ್ಯಾಯವೇ, ರಸ್ತೆ ಮಾಡಿರೋದ್ರಲ್ಲೂ ಅನ್ಯಾಯವೇ, ರೈಲ್ವೆ ಮಾಡಿರೋದ್ರಲ್ಲೂ ಅನ್ಯಾಯವೇ. ಅದರಿಂದ ಮಾನ್ಯ ಅಧ್ಯಕ್ಷರೇ, ರೈಲ್ವೆನಲ್ಲಿ ಇದೇ ಪರಿಸ್ಥಿತಿ 2014ರಲ್ಲಿ 65,808 ಕಿಲೋಮೀಟರ್ ಇತ್ತು, ಉದ್ದದ ರಸ್ತೆ ಇತ್ತು, ಅಲ್ಲ ರೈಲ್ವೆ ವ್ಯವಸ್ಥೆ ಇತ್ತು. 2023 ಮಾರ್ಚಕ್ಕೆ 68,043 ಕಿಲೋಮೀಟರ್ ಆಗಿದೆ ಎಂದು RBI ಹೇಳುತ್ತಿದೆ. RBIನವರು ಹೇಳೋದು, ಇದು ನಾನು ಹೇಳೋದಲ್ಲ, RBIನವರು. 8 ವರ್ಷಗಳಲ್ಲಿ ನಿರ್ಮಾಣ ಆದದ್ದು ರೈಲ್ವೆ ಎಷ್ಟಪ್ಪ ಅಂತಂದ್ರೆ 2235 ಕಿಲೋಮೀಟರ್ ಮಾತ್ರ. ಅಲ್ಲೂ ಅನ್ಯಾಯ, ರೈಲ್ವೆನಲ್ಲೂ ಅನ್ಯಾಯ, ರಸ್ತೆ ಅಭಿವೃದ್ಧಿನಲ್ಲೂ ಅನ್ಯಾಯ. ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಬಹಳ ಕಡಿಮೆ ಇದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ, ಅದು ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಶಿಕ್ಷಣ ಅಭಿಯಾನ, ಆಮೇಲೆ ಮಧ್ಯಾಹ್ನದ ಊಟ, ಆಯುಷ್ಮಾನ್ ಭಾರತ, ಸಾಮಾಜಿಕ ಭದ್ರತೆ, ಇದರೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸದನದ ಗಮನಕ್ಕೆ ತರ್ತಕ್ಕೆ ಬಯಸ್ತಿದ್ದೀನಿ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ 472 ಕೋಟಿ ಕೊಡಬೇಕು. ಸರ್ವ ಶಿಕ್ಷಣ ಅಭಿಯಾನದಲ್ಲಿ 707 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದ ಪಾಲು 472 ಕೋಟಿ. ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಕೊಡೋದು 1528 ಕೋಟಿ. ನಮ್ಮ ಪಾಲಲ್ದೇನೆ ಹೆಚ್ಚುವರಿಯಾಗಿ ಕೊಡೋದು 1528 ಕೋಟಿ. ಮಧ್ಯಾಹ್ನದ ಬಿಸಿ ಊಟ ಅವ್ರು ಕೊಡೋದು, ಕೇಂದ್ರ ಸರ್ಕಾರದ ಕೊಡೋದು 594 ಕೋಟಿ, ನಾವು ಕೊಡೋದು 346 ಕೋಟಿ. ಹೆಚ್ಚುವರಿಯಾಗಿ ಕೊಡೋದು 967 ಕೋಟಿ, 967 ಪ್ಲಸ್ 346 ಕೋಟಿ ನಮ್ಮ ಪಾಲು. ಆಮೇಲೆ ಆಯುಷ್ಮಾನ್ ಭಾರತ ಭಾರಿ ಹೇಳ್ಕೊಂಡಿದ್ದಾರೆ, ಆಯುಷ್ಮಾನ್ ಭಾರತ, ಸರ್ವ ಶಿಕ್ಷಣ ಅಭಿಯಾನ, ಅದನ್ನೆಲ್ಲ ದುಡ್ಡು ಕೊಡ್ತೀವಿ ಅಂತ. ಅವ್ರು ಕೊಡೋದು 187 ಕೋಟಿ, ನಮ್ಮ ಪಾಲು 124 ಕೋಟಿ. ಹೆಚ್ಚುವರಿಯಾಗಿ ಕೊಡೋದು ನಾವು 624 ಕೋಟಿ. ಆಮೇಲೆ ಸಾಮಾಜಿಕ ಭದ್ರತಾ ಪಿಂಚಣಿ, ಪೆನ್ಷನ್ಗಳು ಕೊಡ್ತೀವಲ್ಲ, ಓಲ್ಡ್ ಏಜ್ ಪೆನ್ಷನ್ನು, ವಿಧವಾ ಪೆನ್ಷನ್ನು, ಇವರಿಗೆ ವಿಡೋ ಪೆನ್ಷನ್ನು, ಅವೆಲ್ಲ ಕೊಡ್ತೀವಲ್ಲ, ಅವ್ರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.